ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ತಿಂಡಿಗೆ ಸುಟ್ಟು ಬದನೆಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ದೊಡ್ಡ ಬದನೆಕಾಯಿಯನ್ನು ತಗೊಂಡು ಅದಕ್ಕೆ ಫುಲ್ ಎಣ್ಣೆಯನ್ನು ಸವರ್ಕೋಬೇಕು. ಯಾಕಂದರೆ ಅದು ಸುಡಬಾರ್ದು, ಎಣ್ಣೆಯನ್ನು ಸವರಿದರೆ ಸುಡಲ್ಲ. ಹಾಗೆ ಮತ್ತು ಅದಕ್ಕೆ ಫುಲ್ ಹೋಲ್ ಮಾಡ್ಕೋಬೇಕು. ಅದರೊಳಗಡೆ ಗ್ಯಾಸ್ ತುಂಬ್ಕೊಳ್ಳುತ್ತೆ, ಗಾಳಿ ತುಂಬಿಕೊಂಡು ಸ್ಫೋಟ ಆಗುತ್ತೆ, ಒಡೆದು ಹಾರತ್ತೆ. ಅದಕ್ಕೆ ನಾವು ಎಲ್ಲ ಸೈಡು 4-5 ಸೈಡು ಹೋಲನ್ನು ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸ್ಟವ್ ಮೇಲೇ ಸಣ್ಣ ಉರಿಯಲ್ಲಿ ಫುಲ್ ಎಲ್ಲ ಸೈಡ್ ಅದನ್ನು ತಿರುಗಿಸ್ತಾ ಬೇಯಿಸ್ಕೋಬೇಕು. ನೀಟಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ನೆಕ್ಸ್ಟ್ ನಾನು ಈರುಳ್ಳಿ ತಗೊಂಡು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಅದು ಆ ಕಡೆ ಬೇಯ್ತಾ ಇರುತ್ತೆ. ನೋಡಿ, ಒಂದು ಸೈಡ್ ಬೆಂದಿದೆ, ಅದನ್ನು ಮತ್ತೆ ತಿರುಗಿಸಿ ಮತ್ತೆ ಬೇಯಿಸೋದಕ್ಕೆ ಇಡೋಣ. ನೋಡಿ, ಫುಲ್ ಎಲ್ಲ ಸುತ್ತ ಬೆಂದಾದಮೇಲೆ ಮಧ್ಯದ ಕೆಳಗಡೆ ಸೈಡಲ್ಲಿ ಈ ಥರ ಇಡಬೇಕು. ಕೆಳಗಡೆಯಿಂದ ಬೇಯಬೇಕು. ಸುತ್ತ ಬೆಂದಾಗಿದೆ, ಕೆಳಗಡೆ ಇಟ್ಟು ಮತ್ತು ಎಲ್ಲಿ ಬೇಯಲಿಲ್ವೋ ಅಲ್ಲಿ ಮುಟ್ಟಿ ನೋಡಬೇಕು. ಗಟ್ಟಿ ಇರುತ್ತೆ, ಬೇಯದೇ ಇರೋ ಸೈಡು ಗಟ್ಟಿ ಇರುತ್ತೆ. ಅದು ಎಲ್ಲಿದೆ ಅಂತ ನೋಡಿಬಿಟ್ಟು ಆ ಸೈಡನ್ನು ನಾವು ಮತ್ತೆ ಸುಡ್ಕೋಬೇಕು. ಎಲ್ಲಿ ಗಟ್ಟಿ ಇದೆ ಅಂತ ನೋಡಿ. ತೊಟ್ಟು ಸೈಡು ಹೆಚ್ಚಾಗಿ ಗಟ್ಟಿ ಇರುತ್ತೆ, ಅಲ್ಲಿ ನೋಡಿಕೊಂಡು ಬೇಯಿಸ್ಕೋಬೇಕು. ಗಟ್ಟಿ ಎಲ್ಲೂ ಇರಬಾರ್ದು, ಎಲ್ಲ ಸೈಡು ಸ್ಮೂತಾಗಿ ಬೆಂದಿರಬೇಕು. ನೋಡಿ, ಇದು ಫುಲ್ ಬೆಂದಿದೆ, ಆಗಿದೆ ನೋಡಿ, ಇಲ್ಲಿ ಫುಲ್ಲು ಇದಾಗಿದೆ. ಅದನ್ನು ಈಗ ಎತ್ತಿ ನಾವು ಪ್ಲೇಟಲ್ಲಿ ಇಟ್ಕೊಂಡು ಅದ್ರ ಮೇಲ್ಗಡೆ ಇರೋವಂಥ ಸಿಪ್ಪೆಯನ್ನು ಬ್ಲ್ಯಾಕ್ ಆಗಿರೋದೆಲ್ಲ ತೆಗಿಬೇಕು, ಬಿಡಿಸಿ. ತುಂಬ ಬಿಸಿ ಇದೆ, ಸ್ವಲ್ಪ ಆರೋದಕ್ಕೆ ಬಿಟ್ಟು ಆಮೇಲೆ ತೆಗಿಬೋದು. ಮೇಲ್ಗಡೆ ಇರೋ ಬ್ಲ್ಯಾಕ್ ಇರೋ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಡು ಇವಾಗ ಒಂದು ಸ್ಪೂನಿಂದ ಏನು ಮಾಡಬೇಕು, ಅದನ್ನು ಕಟ್ ಮಾಡಬೇಕು. ಯಾವುದು ಚಾಕುದಲ್ಲಿ ತೆಗಿಬಾರ್ದು. ಹೀಗೆ ಚಮಚದಲ್ಲಿ ಹುಳ ಇದೆನೋ ಅಂತ ನೋಡಿಕೊಂಡು ಫುಲ್ಲು ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಎಲ್ಲಿ ತುಂಡು ಗಟ್ಟಿ ದೊಡ್ಡದಾಗಿ ಪೀಸ್ಗಳ ಸಿಗದೆ ಇರೋ ಥರ ಸಣ್ಣದಾಗಿ ಇದು ಮಾಡಿಕೊಂಡು ಸ್ಮೂತಾಗಿ ಇರಬೇಕದು. ಫುಲ್ಲು ಆಗಿದೆ, ಇದು ಯಾವುದೇ ಗಂಟಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೀವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಉಪ್ಪು ಹಾಕಿದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಈರುಳ್ಳಿನ, ನಾನು 2 ಈರುಳ್ಳಿ ತಗೊಂಡಿದ್ದೆ. ಯಾಕಂದರೆ ನನಗೆ ಸ್ವಲ್ಪ ಜಾಸ್ತಿ ಚಟ್ನಿ ಬೇಕಿತ್ತು. ಯಾಕಂದರೆ ಮಕ್ಕಳಿಗೆ ಟಿಫನಿಗೂ ಹಾಕಬೇಕಿತ್ತು. ರೊಟ್ಟಿಗೆ ಚೆನ್ನಾಗಾಗತ್ತಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಿಂತಾರೆ. ಹಾಗಾಗಿ ಮತ್ತು 1 ಮೆಣಸಿನ್ಕಾಯಿ, ಹಸಿ ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಬೇಕು. ಯಾಕಂದರೆ ಬದನೆಕಾಯಿ ಸ್ವಲ್ಪ ಒಗರು ಇರುತ್ತೆ, ಅದು ರುಚಿ ಗೊತ್ತಾಗಬಾರ್ದು, ಒಗರು ಗೊತ್ತಾಗಬಾರ್ದು ಅಂತಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಬೇಕು. ಆಮೇಲೆ 1 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು. ಈ ಪಲ್ಯ ಸುಟ್ಟು ಬದನೆಕಾಯಿ ಚಟ್ನಿಗೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದನೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು, ಈರುಳ್ಳಿ, ಹಸಿಮೆಣಸು, ಹುಣಸೆಹಣ್ಣು, ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಅದನ್ನು ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ಸ್ಪೂನಲ್ಲಿ ಕಲಿಸಿದ್ರೆ ಅಷ್ಟು ಮಿಕ್ಸ್ ಆಗೋಲ್ಲ. ಫುಲ್ ಕೈಯಲ್ಲಿ ಕಲಸಿ ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈಗ ಫುಲ್ ರೆಡಿಯಾಗಿದೆ. ಇದನ್ನು ರೊಟ್ಟಿ ಮತ್ತು ದೋಸೆ ಯಾವುದ್ರಲ್ಲಾದರೂ ಚೆನ್ನಾಗಾಗುತ್ತೆ. ಆದರೆ ಅಕ್ಕಿ ರೊಟ್ಟಿಗೆ ತುಂಬ ಕಾಂಬಿನೇಷನ್